ಅಧ್ಯಕ್ಷರೇ ಮಾತು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಬಿಡಿ, ಒಂದು ಮಾತು ಪ್ರಸ್ತಾಪ ಮಾಡ್ತೀನಿ. ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹುಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ. ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ 2-3 ದಿನದಿಂದ. ಜಾತಿ ನಿಂದನೆ ಆಗಿ ಹೋಗಿದೆ. ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ? ಅದನ್ನ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ? ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳೋದಿಲ್ವಾ? ಯಾವಾಗ ಅದು ಚರ್ಚೆಗೆ ಬರುತ್ತೆ? ಎಲ್ಲದೂ ಬಹುಮುಖ್ಯ ವಿಚಾರ. ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವು ನನಗೆ ಅವಕಾಶ ಕೊಡ್ತಿಲ್ಲ. ಅವ್ರು ಗಪ್ಚುಪ್ಪಾಗಿ ಕೂರ್ತಾರೆ. ಆಯ್ತು, ಈಗ ನಾನು ಹೇಳ್ತೇನೆ. ಒಂದ್ಸಲ ನರೇಂದ್ರ ಸ್ವಾಮಿ ಅವ್ರದ್ದು ಮಾಗಿ ಮುಗಿಸಿ. ಈಗ ನಯನ ಮೊಟ್ಟಮ್ಮರವ್ರೆ, ಯಾವಾಗ ನೀವು 3 ದಿವಸದ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ, ಅದನ್ನು ಮರುದಿವಸ ಅದನ್ನು ಹಾಕಿದ್ದೇನೆ ಚರ್ಚೆಗೆ. ಅವಕಾಶ ಕೊಡ್ಲಿಲ್ಲ ಅಂತಲ್ಲ, ಅಲ್ಲಿ ಚರ್ಚೆ ನಾನು ಹೇಳ್ದು ಕೇಳಿ. 69 ಕೊಟ್ಟಿದ್ದೇವಲ್ಲ ನಿಮ್ಗೆ. ಅದನ್ನ ಕೇಳ್ತಾ ಅದನ್ನಲ್ಲ, ಸಾರಿ 69 ಅಲ್ಲಿ ನೀವು ಯಾವಾಗ ಕೂತ್ಕೊಳ್ಳಿ, 1 ಸೆಕೆಂಡ್ ಕರೆಕ್ಟ್ ಆಗಿ ಕೇಳಿ. 3 ದಿವಸ ಸೆಷನ್ ಸ್ಟಾರ್ಟ್ ಆಗಿ 3-4 ದಿವಸದ ನಂತರ ಕಾಲೇಜ್ 69 ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ. ಎಜೆಂಡಾ ಬಂದಾಗ ಚರ್ಚೆ ಕೂಡ ಅದು ಬಂತು. ಚರ್ಚೆಗೆ ಬಂದ ಸಂದರ್ಭದಲ್ಲಿ 4 ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಏನು ಕೇಳುವಂಥದ್ದು. ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈ ಕೋರ್ಟ್ ಅಲ್ಲಿ ಮತ್ತು SIT ಅಲ್ಲಿ ಇರುವ ಇದು ಯಾವ ಆಧಾರದಲ್ಲಿ ಇದು ಕೊಡುದಂತೇಳಿ ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ. ಹಾಗೆಲ್ಲ ಕೂತ್ಕೊಂಡ್ರೆ ಕೇಳುದಿಲ್ವಾ? ನಿಂತರ ಮಾತ್ರ ಕೇಳುದಾ? ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿ ನಿಂತು ಅದಕ್ಕೆ ಕೊಡುವ, ಮಾತಾಡಿ ನಿಂತು ಮಾತಾಡಬೇಕು, ಕೇಳುವ ಕೂತ್ಕೊಂಡು ಕೇಳಬೇಕು. ಆದ ಕಾರಣ ಆ ಮಾತಲ್ಲೂ ಕೂಡ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಅದ ನಂತರ ಅಲ್ಲಿ ಈ ಒಂದು ಇಬ್ಬರು ಮಧ್ಯೆ ಕೂಡ ಚರ್ಚೆ ಒಂದು ಗದ್ದಲ ಏರ್ಪಟ್ಟಿತ್ತು. ಅದಕ್ಕಾಗಿ ನಾವು ಬಹುಶಃ ಅಲ್ಲಿ ಕೂತ್ಕೊಂಡದ್ದು ಚರ್ಚೆ ಮಾಡಿದ್ದೇವೆ. ಕೊಡ್ಲಿಕ್ಕೆ ಅವಕಾಶ ಒಂದು ನಿಮಿಷ ಅವರು ನೋಡಿ, ಅವರು ಸದಸ್ಯರಾಗಿ ಕ್ಲಾರಿಫೈ ಕೇಳಿದ ಅವ್ರದ್ದು ಜವಾಬ್ದಾರಿ ಅಲ್ಲ, ಕೊಡ್ಬೇಕು. ಚರ್ಚೆ ನಡೆದು ಈ ಸಂಬಂಧಪಟ್ಟಾಗೆ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡಾದಲ್ಲಿ ಬಂದಿದೆ. ಅದು ನಿನ್ನೆ ಎಜೆಂಡಾ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ 169 ಕೂಡ ತಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ನಾನು ಮುಗಿಸ್ತೇನೆ. ಮಹಿಳೆಯರು ಇಡೀ ರಾಜ್ಯಕ್ಕೆ ಸೇರಿದವರು, ಕೂತ್ಕೊಳ್ಳಿ. ಬರೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆಯ್ತು. ಆದ ಕಾರಣ ನೋಡಿ, ನಿನ್ನೆ ನಮ್ದು ಎಜೆಂಡಾ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಬಂತು. ನಮ್ಗೆ ಈ ಒಂದು ಶಿಕ್ಷಣ ಮುಂಚೆ ಒಂದು ವಕ್ಫ್ದೊಂದು ರಿಪ್ಲೈ ಆಗ್ಬೇಕಾಗಿದೆ. ಅದರ ಸರಿ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗಬೇಕು. ಅದ್ರ ಜೊತೆಲಿ ನಮ್ಮ ರೆವೆನ್ಯೂ ಮಿನಿಸ್ಟರ್ ನಮ್ಮ ಇದಕ್ಕೆ, ಅದರ ನಂತರ ಈ ಎಜೆಂಡಾದಲ್ಲಿ ಬರುವಂತ ವಿಚಾರ ಸಭಾಧ್ಯಕ್ಷರೇ, ನಾನು ಒತ್ತಾಯ ಮಾಡ್ತೀನಿ, ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳಾ ಶಾಸಕಿ ಧ್ವನಿ ಎತ್ತುತ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ರು ನಮ್ಮ ಪಕ್ಷದವರು, ಆಡಳಿತ ಪಕ್ಷದವರು, ಕೇಳಿಸ್ಕೋಬೇಕಾಗಿದೆ. ನೀವು ಮಾತಾಡೋದು ಅರ್ಥ ಆಗುದಿಲ್ಲ. ನಾನು ಹೇಳಿ ಕೇಳಿ.